ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಆಯ್ತಾ. ನೋಡಿ, ಯೂಟ್ಯೂಬ್ ರೀತಿಯಲ್ಲಿ ಕೂಡ ಇವಾಗ ನೀವು ಫೇಸ್ಬುಕ್ ದಲ್ಲೂ ಕೂಡ ತಿಂಗಳ ಅರ್ನ್ ಮಾಡಬಹುದು ದುಡ್ಡನ್ನು. ಹಾಗಾದ್ರೆ ಹೇಗೆ ಫೇಸ್ಬುಕ್ ನಿಯಮ ಹೇಗೆ, ಫೇಸ್ಬುಕ್ ಮಾನಿಟೈಸೇಷನ್ ಆಗಬೇಕು ಅಂದ್ರೆ ಯಾವ ಯಾವ ಒಂದು ರೂಲ್ಸ್ ನೀವು ಫಾಲೋ ಅಪ್ ಮಾಡಬೇಕು, ರೂಲ್ಸ್ ಗಳನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾ ಇದ್ದೇನೆ ಬನ್ನಿ. ನೋಡಿ, ಫೇಸ್ಬುಕ್ ಓಪನ್ ಮಾಡೋಣ. ಮೊದಲು ಈ ಫೇಸ್ಬುಕ್ ದಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಕೂಡ ಒಂದು ಅಕೌಂಟ್ ಇದ್ದೇ ಇರುತ್ತೆ, ಹೌದಲ್ವಾ? ಈ ಅಕೌಂಟ್ ಮೇಲೆ ನಿಮ್ಮ ಫೇಸ್ಬುಕ್ ಅಕೌಂಟ್ ಒಳಗೆ ಪ್ರೊಫೈಲ್ ಇರುತ್ತೆ. ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಒಂದು ಡ್ಯಾಶ್ ಬೋರ್ಡ್, ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಹೌದಾ? ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹೋಮ್ ಮತ್ತೆ ಇನ್ಸೈಟ್ಸ್ ಅಂತ ಕೆಲವೊಂದು ಆಪ್ಷನ್ಸ್ ಇರುತ್ತೆ. ಹೋಮ್, ಇನ್ಸೈಟ್ಸ್ ಅಂಡ್ ಕಂಟೆಂಟ್, ಎಂಗೇಜ್ಮೆಂಟ್ ಅಂಡ್ ನೆಕ್ಸ್ಟ್ ಮಾನಿಟೈಸೇಷನ್ ಅಂತ ಲಾಸ್ಟ್ ಆಪ್ಷನ್ಸ್ ಇದೆ. ಅದ್ರ ಮೇಲೆ ಏನ್ ಮಾಡಿ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಪ್ಷನ್ಸ್ ಗಳು ಬರ್ತದೆ. ಯಾವುದು? ಸಬ್ಸ್ಕ್ರಿಪ್ಷನ್ಸ್ ಅಂಡ್ ಕಂಟೆಂಟ್ ಮಾನಿಟೈಸೇಷನ್ ಅಂಡ್ ಸ್ಟೋರ್ ಬ್ರ್ಯಾಂಡ್ ಅಂತ ಬರುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಯಾವುದು? ಕಂಟೆಂಟ್ ಮಾನಿಟೈಸೇಷನ್. ಈ ಕಂಟೆಂಟ್ ಮಾನಿಟೈಸೇಷನ್ ಇವಾಗ ಲಾಕ್ ಅಲ್ಲಿ ಇದೆ ನಂದು, ಹೌದಾ? ಲಾಕ್ ಅಲ್ಲಿ ಇದೆ. ಈ ಲಾಕ್ ಇಂದ ಹೊರಗೆ ಬರಬೇಕು, ಕಂಟೆಂಟ್ ಮಾನಿಟೈಸೇಷನ್ ನಮ್ದು ಆಕ್ಟಿವಿಟಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನಂದು ಸಬ್ಮಿಟ್ ಆಗಿದೆ. ಅಲ್ಲಿ ಏನ್ ಬರ್ತದೆ? ಐ ಆಮ್ ಇಂಟ್ರೆಸ್ಟೆಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಐ ಆಮ್ ಇಂಟ್ರೆಸ್ಟೆಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಇಂಟ್ರೆಸ್ಟ್ ಅಂತ ಹೊಡೆದಾಗ ಈ ರೀತಿಯಲ್ಲಿ ನಿಮ್ಗೆ ಪೇಜ್ ಓಪನ್. ಆಲ್ರೆಡಿ ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಈ ರೀತಿ ನೀವು ಕ್ಲಿಕ್ ಮಾಡ್ಕೊಂಡು ಇಟ್ಕೊಂಡಾಗ ನೀವ್ ಏನ್ ಮಾಡ್ಬೇಕು? ಇದು ಆದ್ಮೇಲೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಆಕ್ಟಿವೇಟ್ ಆದ್ಮೇಲೆ ನೀವ್ ಏನ್ ಮಾಡ್ಬೋದು? ಬೇಕಾದಂಗೆ ರೀಲ್ಸ್ ಹಾಕ್ಬೋದು, ಫೋಟೋಸ್ ಹಾಕ್ಬೋದು, ಅಂಡ್ ಇವೆಂಟ್ಸ್ ಅಂಡ್ ಎಲ್ಲವನ್ನು ಹಾಕ್ಬೋದು. ಯಾವಾಗ ನಿಮ್ಮ ಒಂದು ಫೇಸ್ಬುಕ್ ಪೇಜ್ 5,000 ಫಾಲೋವರ್ಸ್ ಆಗುತ್ತೆ, 60,000 ಅವರ್ಸ್ ವ್ಯೂಸ್ ಆಗುತ್ತೆ, ಆಗ ಏನಾಗ್ತದೆ? ನಿಮ್ದು ಮಾನಿಟೈಸೇಷನ್ ಆಗುತ್ತೆ. ಬಟ್ ಇವಾಗ ಒಂದು ಹೊಸ ರೂಲ್ಸ್ ಏನ್ ಬಂದಿದೆ ಅಂದ್ರೆ 1,000 ಫಾಲೋವರ್ಸ್ಗೂ ಕೂಡ ನಿಮ್ಮ ಒಂದು ಮಾನಿಟೈಸೇಷನ್ ಆಗುವಂತ ಸಂಭವ ಇದೆ. ಆದ್ರೆ ಕಂಟೆಂಟ್ ಏನಾಗಿರ್ಬೇಕಂದ್ರೆ ನೀವು ಮಾನಿಟೈಸೇಷನ್ ಮಾಡ್ಕೊಳ್ಳುವುದು ನಿಮ್ಮ ಹತ್ತಿರ ಇಲ್ಲ. ಇವಾಗ ಫೇಸ್ಬುಕ್ ಅಲ್ಲಿ ನೀವು ಕಂಟೆಂಟ್ ಹಾಕ್ತಾ ಇರ್ಬೇಕಾಗುತ್ತೆ, ನೀವು ಫೋಟೋಸ್ ಅಪ್ಲೋಡ್ ಮಾಡ್ತಾ ಇರ್ಬೇಕು, ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ಬೇಕು, ಬಟ್ ಒರಿಜಿನಲ್ ಕಂಟೆಂಟ್ ಇರ್ಬೇಕಾಗುತ್ತೆ. ಬಟ್ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಫೇಸ್ಬುಕ್ ದವ್ರು ಏನ್ ಮಾಡ್ತಾರೆ? ನಿಮ್ಮ ಮಾನಿಟೈಸೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ನೀವು ಹಾಕುವಂತ ರೀಲ್ಸ್ ಆಗ್ಲಿ, ನೀವು ಹಾಕುವಂತ ಫೋಟೋಸ್ ಆಗ್ಲಿ, ಬಟ್ ಕಂಟೆಂಟ್ ಮಾತ್ರ ವೆರೈಟಿ ಇರ್ಬೇಕು, ಒರಿಜಿನಲ್ ಇರಬೇಕು. ಆಗ ನಿಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಆಗಿ ಅರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.